ನಮ್ಮ ಮಠದೊಳಗೆ ಕಾರ್ಯಕ್ರಮಗಳು ನಮ್ಮ ಲಿಂಗೈಕ್ಯ ಬಸವಣ್ಣನವರು ಇದ್ದಂಥ ಸಂದರ್ಭದಲ್ಲಿ ಪ್ರತಿ ವರ್ಷ ಬಸವ ಜಯಂತಿಗೆ ಒಂದೇ ಕಾರ್ಯಕ್ರಮ ನಡೀತೈತೆ ನಮ್ಮದು. ಒಂದೇ ಕಾರ್ಯಕ್ರಮ ಯಾವುದಪ್ಪ ಅಂದ್ರೆ ಬಡವರ ಕಲ್ಯಾಣ ಕಾರ್ಯ. ಅಂದ್ರೆ ಯಾರು ಬಡವರು ಇರ್ತಾರೋ ಅವರು ಉಚಿತವಾಗಿ ಸಾಮೂಹಿಕ ವಿವಾಹವನ್ನು ನಮ್ಮ ಬಸವಣ್ಣನವರು ಹುಟ್ಟು ಹಾಕಿದ್ರು. ಅದು 52ನೇ ವರ್ಷ ಈ ವರ್ಷ. ಸಾಮೂಹಿಕ ವಿವಾಹ ಮಾಡುವಂಥದ್ದು ಬಡವರಿಗೆ ದುಂದು ವೆಚ್ಚ ಕಡಿವಾಣ ಹಾಕ್ಬೇಕಂತ ತಿಳ್ಕೊಂಡು ಆ ಮಠದ ನಮ್ಮ ಒಂದು ಕಣ್ಣದ ಅಂತಹ ಸಮಾಜದ ಕಾರ್ಯವನ್ನು ಮಾಡ್ತಿದ್ರು. ಲಿಂಗೈಕ್ಯ ಆದ ನಂತರ ನಾವು ಅಜ್ಜನವರ ಪುಣ್ಯಸ್ಮರಣೆ, ತದನಂತರ ಮಠಕ್ಕೆ ತೇರನ್ನ ಮಾಡಿ ಅಂದಿನಿಂದ 2013ರಿಂದ ನಾವು ಈ ಜಾತ್ರೆಯನ್ನು ಮಾಡ್ತಾ ಬಂದಿದ್ದೇವೆ. ಅವಾಗೆಲ್ಲ ನಾವು ಮಠದ ಮುಂದೆ ಸಣ್ಣ ಅಂಗಳದಲ್ಲಿ ಮಾಡ್ತಿದ್ವಿ. ಇವಾಗೆಲ್ಲ ಭಕ್ತರ ಒಂದು ಉದ್ದೇಶವನ್ನು ಹೊತ್ತು ಭಕ್ತರ ಹೆಚ್ಚಿಗೆ ಆಗಿರೋದರಿಂದ ಹೊಲಗಳಲ್ಲಿ ಆ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಅದೆಲ್ಲ ಮಾಡುವಂಥದ್ದು ಭಕ್ತರ ಶಕ್ತಿ, ಭಕ್ತರ ಪ್ರೀತಿ, ಭಕ್ತರ ಒಂದು ಸಹಾಯ ಸಹಕಾರದಿಂದ ಆ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಡಂಕಣ ಜಕಣರ ನೆಚ್ಚಿನ ತವರೂರಾದ ಆಗಿನ ಕುಂದಣ ಈಗಿನ ಧಾರವಾಡ ಜಿಲ್ಲೆಯ ಕುಂದಗೋಳ. ಈ ನಮ್ಮ ಕುಂದಗೋಳದ ವಿಶೇಷತೆಯನ್ನು ನೋಡೋದಾದ್ರೆ, ಇಲ್ಲಿರುವಂಥ ಐತಿಹಾಸಿಕ ಹಿನ್ನೆಲೆ ದೇವಾಲಯಗಳ ಬಗ್ಗೆ ಕೇಳೋದಾದ್ರೆ ಹಾಗೂ ಇಲ್ಲಿ ನಡೆದಿರತಕ್ಕಂತಹ ಪವಾಡದ ಬಗ್ಗೆ ನೋಡೋದಾದ್ರೆ ನಮ್ಮ ಕಣ್ಣು ರೋಮಾಂಚನ ಆಗುವಂಥ ಸಾಧ್ಯತೆ ಭಾಳದ. ಅದರಲ್ಲೂ ಕೂಡ ಕಲ್ಯಾಣಪುರ ಬಸವಣ್ಣಜ್ಜನವರ ಮಾಡಿರುವಂಥ ಪವಾಡದ ಬಗ್ಗೆ ಕೇಳೋದಾದ್ರೆ ಕಣ್ಣು ರೋಮಾಂಚನ ಹಾಕುವಂಥ ಸಾಧ್ಯತೆ ಜಾಸ್ತಿ ಇದೆ. ಹೀಗಾಗಿ ಇಲ್ಲಿ ಈಗಿನ ಪೀಠಾಧಿಪತಿಗಳಾಗಿರುವಂಥ ಬಸವಣ್ಣಜ್ಜನವರನ್ನ ಕೇಳಿ ತಿಳ್ಕೊಳ್ಳೋಣಂತ ಬನ್ನಿ ಸ್ನೇಹಿತರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಥಮದಲ್ಲಿ ಬಸವಾದೀಶ್ವರ ಶರಣರನ್ನೇ ನರದಯ ಮಂದಿರದಲ್ಲಿ ಸ್ಮರಣೆ ಮಾಡಿ, ಈ ನಾಡಿಗೆ ಬೆಳಕಾಗಿ ಹೋಗಿರುವಂಥ ಕುಂದಗೋಳದ ಮಹಾತಪಸ್ವಿ, ನನ್ನ ಬಾಳಿನ ಜ್ಯೋತಿಯಾಗಿರುವಂಥ ಲಿಂಗೈಕ್ಯ ಬಸವಣ್ಣ ಅಜ್ಜನವರನ್ನೇ ನರದಯ ಮಂದಿರದಲ್ಲಿ ಸ್ಮರಣೆ ಮಾಡಿ, ಬಹಳಷ್ಟು ಪವಿತ್ರವಾಗಿರುವಂಥ ಕುಂದಗೋಳ ಕಲ್ಯಾಣಪುರ ಮಠ ಬಹಳಷ್ಟು ಒಬ್ಬ ತಾಯಿಯಾಗಿ ಹೆಬಸೂರು ಗ್ರಾಮದಲ್ಲಿ ಜನ್ಮ ತಾಳಿ ಅಲ್ಲಿಂದ ಕುಂದಗೋಳ ನಗರಕ್ಕೆ ಗೌರಿಯವರ ಮನೆಯಲ್ಲಿ ಮದುವೆಯಾಗಿ 6 ಮಕ್ಕಳಿಗೆ ಜನ್ಮವನ್ನು ಕೊಟ್ಟು ಅವರಿಗೆ ಸಾಕ್ಷಾತ್ಕಾರ ಆಗಿ ದೇವರ ಸಾಕ್ಷಾತ್ಕಾರ ಆಗಿ ಬಸವಣ್ಣನ ಸಾಕ್ಷಾತ್ಕಾರ ಆಗಿ ಮನೆಯನ್ನು ತೊರೆದು ಇಲ್ಲೇ ಪಿಂಡ ಬಿಡುವಂಥ ಜಾಗ ಮತ್ತು ಬಾವಿಯೊಳಗೆ ಜೀವ ಬೇಸರಾದವರು ಬಿದ್ದು ಸಾಯುವಂಥ ಒಂದು ಜಾಗ. ಇಂತಹ ಜಾಗದಲ್ಲಿ ಲಿಂಗೈಕ್ಯ ಬಸವಣ್ಣಜ್ಜನವರು ಮನೆಯನ್ನು ತೊರೆದು ಬಂದು ಇಲ್ಲಿ ರೈತ ಭಕ್ತರ ಮೂಲಕವಾಗಿ ಸೊಪ್ಪಿ ಹಾಗೂ ಹರಿದ ತಗಡಿನ ಮೂಲಕವಾಗಿ 4 ತಗಡಿನ ಒಂದು ಶೆಡ್ಡನ್ನು ಹಾಕಿ ಅಲ್ಲಿ ಒಂದು ಸಣ್ಣ ಕುಟೀರವನ್ನು ನಿರ್ಮಾಣ ಮಾಡಿ, ಒಂದು ಗೇಣು ಹೈಟು ಒಂದು ಗೇಣು ಉದ್ದ ಸಣ್ಣದಾಗಿರುವಂಥ ಒಂದು ಕೋಡಿನ ಬಸವಣ್ಣನನ್ನು ಸ್ಥಾಪನೆ ಮಾಡಿ 1972ರಲ್ಲಿ ಪ್ರಾರಂಭ ಮಾಡಿ 5 ವಿದ್ಯಾರ್ಥಿಗಳನ್ನು ಇಲ್ಲಿ ಇಟ್ಕೊಂಡು ತಾವೇ ಸ್ವತಃ ಮನೆಗಳಿಗೆ ಹೋಗಿ
ಕಜ್ಜಾಯ ತಂದು ಅವ್ರನ್ನ ಸಾಕುವಂಥ ಒಂದು ಪ್ರಯತ್ನವನ್ನು ಒಂದನೇ ಹೆಜ್ಜೆಯನ್ನು ಮಾಡಿದರು. ತದನಂತರ ಹಾಗೆ ಬೆಳೀತಾ ಬೆಳೀತಾ ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಇರಲಿಕ್ಕೆ ಆರಂಭ ಆಯಿತು. ಅವರಿಗೆ ಬಹಳ ಕಷ್ಟಪಟ್ಟು ನಮ್ಮ ಅಜ್ಜವರು ಅವ್ರನ್ನ ಸಾಕ್ತಾಯಿದ್ರು. ಅಲ್ಲಿ ಕಣಗಳಿಗೆ ಅಡ್ಡಾಡಿ ಜೋಳ ಭಿಕ್ಷೆಯನ್ನು ಬೇಡಿ ಎಲ್ಲ ಮಕ್ಕಳನ್ನ ಸಲುತ್ತಾ ಇದ್ದರು. ತದನಂತರ ಹೀಗೆ ಬೆಳೀತಾ ಬೆಳೀತಾ ಅವರಲ್ಲಿ ಒಂದು ಲಿಂಗ ಪೂಜೆಯ ಫಲದಿಂದ ಶಕ್ತಿಯಿಂದ ಅವರು ಏನು ಮಾತಾಡ್ತಾರೆ ಅದೆಲ್ಲವೂ ಕೂಡ ಅದು ಖುಷಿ ಹೋಗ್ತಿರಲಿಲ್ಲ. ಭಕ್ತರು ಏನೇ ಕೇಳಿದ್ರು ಅದಕ್ಕೆಲ್ಲ ತಟ್ಟನೆ ಅದನ್ನು ಹೇಳ್ತಾ ಇದ್ರು. ಅದು ಬಸವಣ್ಣನ ಕೇಳಿ ಹೇಳ್ತಾ ಇದ್ರು. ಅದು ಎಲ್ಲವೂ ಕೂಡ ಭಕ್ತರಿಗೆ ಒಳಿತಾಗ್ತಿತ್ತು, ಅವರಿಗೆಲ್ಲ ಒಳ್ಳೆಯದಾಗ್ತಿತ್ತು. ಆಗಾಗ ಹೀಗೆಲ್ಲ ಭಕ್ತರು ಹೆಚ್ಚಾಗಿ ಈ ಮಠ 4 ತಗಡಿನಿಂದ ತಯಾರು ಮಾಡಿರುವಂಥ ಮಠ ಇವತ್ತಿನ ದಿನಮಾನದಲ್ಲಿ ಬಹಳ ಹೆಮ್ಮರವಾಗಿ ಇದು ಬೆಳೆದಿದೆ. ಅದಕ್ಕೆಲ್ಲ ಮೂಲ ಕಾರಣ ಭಕ್ತರು ಕೊಟ್ಟಿರುವಂಥ ಭಕ್ತಿಯ ಕಾಣಿಕೆ, ಭಕ್ತರು ಕೊಟ್ಟಿರುವಂಥ ಪ್ರೀತಿ. ದ್ಯೋತಕವಾಗಿ ಮಠ ಇಷ್ಟೊಂದು ಹೆಮ್ಮರವಾಗಿ ಇಲ್ಲಿ ಬೆಳೆದಿದೆ. ಒಬ್ಬ ರೈತ ಬಂದು ನನ್ನ ಹೊಲದಲ್ಲಿ ಬೋರ್ ಹೊಡೆಸ್ಬೇಕಂತ ತಿಳ್ಕೊಂಡು ಹೇಳಿದಾಗ ಯಾವುದೇ ಪಂಚಾಂಗವನ್ನು ನೋಡದೆ, ಯಾವುದೇ ಕವಡಿಯನ್ನು ಹಾಕದೆ, ಏನನ್ನು ನೋಡದೆ ಆ ಬಸವಣ್ಣ ಹೇಳಿರುವಂಥ ಇಲ್ಲೇ ಕುಂತೆ ಆ ಜಾಗವನ್ನು ನೋಡಿ ಇಲ್ಲಿ ಬೋರ್ ಹೊಡೆಸ್ಪ 5 ಇಂಚ್ ನೀರು ಬೀಳ್ತೈತೆ ಅನ್ನುವಂಥ ಹೇಳುವಂಥ ಒಂದು ತಾಕತ್ತು ಅದು ನಮ್ಮ ಪೂಜ್ಯ ಬಸವಣ್ಣಜ್ಜನವರಲ್ಲಿ ಬಂದಿತ್ತು. ಈಗ ಅವರ ಪವಾಡಗಳು ಭಾಳ ಅದಾವೆ, ಅವರ ಇತಿಹಾಸಗಳು ಭಾಳ ಅದಾವೆ. ಒಬ್ಬ ಭಕ್ತ ಏನೇ ಕಷ್ಟಗಳನ್ನು ತೊಗೊಂಬರಲಿ ಅವನ್ನೆಲ್ಲವನ್ನೂ ಕೂಡ ನಿವಾರಣೆ ಮಾಡುವಂಥ ಒಂದು ತಾಕತ್ತು ಶಕ್ತಿ ಪೂಜ್ಯ ಬಸವಣ್ಣಜ್ಜನವರು ಪಡ್ಕೊಂಡಿದ್ರು. ನೋಡ್ರಿ, ತೊಟ್ಟಿಲನ್ನು ತೂಗುವ ಕೈ ಇಡೀ ಜಗತ್ತನ್ನೇ ತೂಗಬಲ್ಲದು ಅಂತ ಹೇಳ್ತಾರೆ. ಆ ನಿದರ್ಶನ ನಮ್ಮ ಬಸವಣ್ಣಜ್ಜನವರ ನಿದರ್ಶನ. ಒಬ್ಬ ಮಹಿಳೆಯಾಗಿ ಕೇವಲ 4ನೇ ಕ್ಲಾಸ್ ಅವರು ಓದಿದವರು, ಹೆಚ್ಚು ಏನು ಡಿಗ್ರಿ ಮಾಡಿಲ್ಲ, ಯಾವುದೂ ಕೂಡ ಅವರು PhD ಮಾಡಿಲ್ಲ. 4ನೇ ಕ್ಲಾಸನ್ನು ಕಲಿತು ಭಕ್ತಿಯ ಸನ್ಮಾರ್ಗದಲ್ಲಿ ಬಂದಾಗ ಅವರೊಂದು ಒಳ್ಳೆ ಮಹಾತ್ಮರಾಗಿ ಇವತ್ತಿನ ದಿವಸ ಅವರು ಹೊರಹೊಮ್ಮಿದ್ದಾರೆ ಅನ್ನುವಂಥ ಹೆಮ್ಮೆ ನಮ್ಮದಾಗಿದೆ. ಅಷ್ಟೊಂದು ಅವರ ಪವಾಡಗಳನ್ನು ಹೇಳ್ತಾ ಹೋದರೆ ಭಾಳ ಅದಾವೆ. ಅವರ ಪವಾಡಗಳು ಎಷ್ಟೋ ಭಕ್ತರಿಗೆ ಏನು ಕಷ್ಟಗಳದಾವ ಆಗನೇ ತಟ್ಟನೆ ಅದನ್ನು ನಿವಾರಣೆ ಮಾಡುವಂಥದ್ದು. ಒಬ್ಬ ಭಕ್ತ ಬಂದು ನನಗೆ 4 ಹೆಣ್ಣುಗಳದವಪ್ಪ, ನನಗೆ ಗಂಡು ಫಲ ಬೇಕಂತ ಹೇಳಿದಾಗ ನಿನಗೆ ಗಂಡು ಫಲ ಇಲ್ಲಪ್ಪ ಅಂತ ಹೇಳಿದರು. ಆದರೆ ಅವನು ನೋಡಂತಡೆ ಅಂತ ತಿಳ್ಕೊಂಡ್ಬಿಟ್ಟಾಗ ಅವರಿಗೆ ಆ ಮನೆತನಕ್ಕೆ ಅದ್ರಗುಂಚಿ ಒಳಗಿರುವಂಥ ಮನೆತನಕ್ಕೆ 8 ಹೆಣ್ಣು ಮಕ್ಕಳಾದವು, ಗಂಡು ಫಲನೇ ಆಗಲಿಲ್ಲ. ಅಂದ್ರೆ ಅವ್ರು ಹೇಳಿರುವಂಥದ್ದು ಏನೂ ಕೂಡ ಖುಷಿ ಹೋಗಿಲ್ಲ. ಇಂತಹ ಉದಾಹರಣೆಗಳು ಸಾವಿರಾರು ಲಕ್ಷೋಪಲಕ್ಷ ಉದಾಹರಣೆಗಳಿದಾವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ಅಂತಹ ಮಠದೊಳಗೆ ಭಾಳ ನೂರಾರು ವಿದ್ಯಾರ್ಥಿಗಳಲ್ಲಿ ಓದಿ ಸಾವಿರಾರು ವಿದ್ಯಾರ್ಥಿಗಳು ಬಹಳಷ್ಟು ಸಂಖ್ಯೆಯಲ್ಲಿ ತಮ್ಮದೇ ಆಗಿರುವಂಥ ಬದುಕನ್ನು ಕಟ್ಕೊಂಡಿದ್ದಾರೆ ಈ ಮಠದಿಂದ. ಎಷ್ಟೋ ಮಂದಿ ಪ್ರೊಫೆಸರ್ ಆಗಿದ್ದಾರೆ, ಎಷ್ಟೋ ಮಂದಿ ಪೊಲೀಸ್ ಅಧಿಕಾರಿಗಳಾಗಿದ್ದಾರೆ, ಎಷ್ಟೋ ಮಂದಿ ಶಿಕ್ಷಕರಾಗಿದ್ದಾರೆ, ಎಷ್ಟೋ ಮಂದಿ ಯೋಧರಾಗಿದ್ದಾರೆ. ಎಲ್ಲ ರಂಗದಲ್ಲಿಯೂ ಕೂಡ ಈ ಮಠದಿಂದ ತಯಾರಾಗಿ ಹೋಗಿದ್ದಾರೆ. ನಾನು ಕೂಡ ಈ ಮಠದೊಳಗೆ ಓದಿರುವಂಥ ವಿದ್ಯಾರ್ಥಿ. ನಾನು 91ನೇ ಇಸ್ವಿಯೊಳಗೆ ಇಲ್ಲಿ ಬಂದೆ. ಇವಾಗಲೇ 33 ವರ್ಷ ಆಯ್ತು ಈ ಮಠದೊಳಗಿದ್ದು. ಆ ಬಸವಣ್ಣಜ್ಜನವರು ನಮಗೆಲ್ಲ ಓದಿಸಿ ನಮ್ಮ ತಂದೆ ತಾಯಿ ಇಲ್ಲಿ ಬಿಟ್ಟು ಹೋದವ್ರು ಹೊಳ್ಳಿ ನಮಗೆ ಎಲ್ಲವೂ ಕೂಡ ತಂದೆ ತಾಯಿ ಅಂದ್ರೆ ನಮ್ಮ ಬಸವಣ್ಣಜ್ಜನವರಾಗಿದ್ದರು. ನಂಗೆ ಅವರೇ ನಾನು ಓದಿಸಿ ಬೆಳೆಸಿ ಮತ್ತೆ ಈ ಸೇವೆಯನ್ನು ಮುನ್ನಡೆಸ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಆಶೀರ್ವಾದ ಮಾಡಿರುವಂಥ ಒಂದು ಕೀರ್ತಿ. ಇದು ಕೂಡ ನನ್ನ ಆ ಮಠದ ವಿದ್ಯಾರ್ಥಿಯ ಶಕ್ತಿ ಅನ್ನುವಂಥ ಮಾತನ್ನು ಹೇಳಬೇಕಾಗುತ್ತೆ. ಇವಾಗ ಇದೆಲ್ಲ ಮಠ ಬೆಳೆದಿದೆ ಅಂದ್ರೆ ಅದಕ್ಕೆಲ್ಲ ಭಕ್ತರೇ ಕಾರಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮುಂದೆ ಈ ಜನವರಿ ಇದೇ ತಿಂಗಳ 25ನೇ ತಾರೀಕಿನಿಂದ ಅಜ್ಜನವರ ಪುಣ್ಯ ಸ್ಮರಣೆ ಹಾಗೂ ರಥೋತ್ಸವ. ಅದರ ಮೂಲಕವಾಗಿ 25ನೇ ತಾರೀಕು ಗಾಳಿಮರಮ್ಮನ ಗಿಡದಿಂದ ಅಲ್ಲಿ ನಮ್ಮದು ಶೀಲವಂತರ ನಾಗಪ್ಪ ಶೀಲವಂತರವರ ಹೊಲದಲ್ಲಿ ಆ ಕಾರ್ಯಕ್ರಮ ಆಯೋಜನೆ ಮಾಡಿದೆವು. 6 ಎಕರೆ ಭೂಮಿಯಲ್ಲಿ ಅಲ್ಲಿ ಅಜ್ಜರ ಗಾಳಿಮರಮ್ಮನ ಗಿಡದಿಂದ ಅಜ್ಜನವರ ಒಂದು ಮೂರ್ತಿಯ ಶೋಭಾಯಾತ್ರೆ ನಡೀತೈತಿ. ಆರತಿ ವಾದ್ಯ ವೈಭವಗಳ ಮೂಲಕ ಅಲ್ಲೆಲ್ಲ ಪ್ರವಚನ ನಡೆದು ಮಹಾಪ್ರಸಾದ ನಡೀತೈತಿ.
ಹಾಗೆ 26ನೇ ತಾರೀಕು ಗಣರಾಜ್ಯೋತ್ಸವ. ಅವತ್ತಿನ ದಿವಸ ಐ ಕ್ಯಾಂಪು, ಕೃತಕ ಕಾಲ ಜೋಡಣೆ ಇವೆಲ್ಲವೂ ಕೂಡ ಕಾರ್ಯಕ್ರಮದಲ್ಲಿ ನಡೀತೇವೆ. ಅವತ್ತಿನ ದಿವಸ ವಿಶೇಷವಾಗಿ ಪದ್ಮಶ್ರೀ ಪ್ರಶಸ್ತಿ ಪಡೆದುಕೊಂಡಿರುವಂಥ ಜೋಗತಮ್ಮ ಮಂಜಮ್ಮ ಅನ್ನುವಂಥ ಒಬ್ಬ ಮಹಿಳಾ ಸಾಧಕಿ ಅವ್ರನ್ನ ಕರೆಸಿ ನಮ್ಮ ಮಠದಿಂದ ಪ್ರತಿ ವರ್ಷಕ್ಕೊಮ್ಮೆ ನಾವು ಕಲ್ಯಾಣ ಸಿರಿ ಅನ್ನುವಂಥ ಪ್ರಶಸ್ತಿ ಕೊಟ್ಟಿದ್ದೇವೆ. ಹಿಂದೆ ಸಾಲುಮರದ ತಿಮ್ಮಕ್ಕ ಇರ್ಬೋದು, ಹಿಂಗೆ ದೊಡ್ಡ ದೊಡ್ಡ ಸಾಧಕರಿಗೆ ಕರೆಸಿ ನಾವು ಪಾಟೀಲ್ ಪುಟ್ಟಪ್ಪ ಇರ್ಬೋದು, ಹಿಂಗೆಲ್ಲ ಸಾಧಕರು ಕರೆಸಿ ಇಲ್ಲಿ ಪ್ರಶಸ್ತಿ ಕೊಟ್ಟಿದೆ. ಈ ವರ್ಷದ ಪ್ರಶಸ್ತಿ ಮಂಜಮ್ಮ ಜೋಗತಮ್ಮ ತಾಯಿಗೆ ಪ್ರಶಸ್ತಿ ಕೊಡ್ತಾ ಇದ್ದೀವಿ 26ಕ್ಕೆ. 27 ವಿಶೇಷವಾಗಿ ಮಾತೃ ಸಂಗಮ ಅಂತ ತಿಳ್ಕೊಂಡು ತಾಯಿಗಳಿಗೇ ವಿಶೇಷವಾಗಿರುವಂಥ ಒಂದು ಮಹಿಳಾ ಸಬಲೀಕರಣ ಅನ್ನುವಂಥ ಕಾರ್ಯಕ್ರಮ. 28 ರೈತರಿಗಾಗಿ ನಮ್ಮ ರೈತ ಅಂತ ತಿಳ್ಕೊಂಡು ಒಂದು ಕಾರ್ಯಕ್ರಮ ಮಾಡಕತ್ತೀವಿ. ನಮ್ಮ ಮಲ್ಲಿಕಾರ್ಜುನ್ ರೆಡ್ಡಿಯರವರ ಮೂಲಕ ರೈತರಿಗೆ ಒಂದಿಷ್ಟು ಚಿಂತನೆಗಳನ್ನು ಹೇಳಿಸೋ ಸಾವಯವ ಕೃಷಿಯತ್ತ ನಮ್ಮ ರೈತರು ಬರಬೇಕನ್ನೋಂಥ ಕಾರಣಕ್ಕಾಗಿ ನಮ್ಮ ರೈತ ಅಂತ ತಿಳ್ಕೊಂಡು ಅವತ್ತ ಉಚಿತವಾಗಿಯೇ ಗೋ ಅಮೃತವನ್ನು ಕೊಡೋದು, ಅದರ ಜೊತೆ ಜವಾರಿ ಬೀಜಗಳನ್ನು ವಿತರಣೆ. ಅವತ್ತೆಷ್ಟು ರೈತರು ಬರ್ತಾರೆ ಎಲ್ಲ ರೈತರಿಗೂ ಉಚಿತವಾಗಿ ಜವಾರಿ ಬೀಜಗಳನ್ನು ಕೊಡುವಂಥ ಒಂದು ಹೆಜ್ಜೆಯನ್ನು ನಾವು ಇಡ್ತಾ ಇದ್ದೇವೆ. 29 ಯುವ ಭಾರತ ಅಂತ ತಿಳ್ಕೊಂಡು ಯುವಕರಿಗಾಗಿಯೇ ಅವತ್ತಿನ ದಿವಸ ಒಂದಿಷ್ಟು ಯುವ ಸಾಧಕರ ಕರೆಸಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. 30ನೇ ತಾರೀಕು ಬೆಳಿಗ್ಗೆ ಪೂಜ್ಯ ಗುರುಗಳ ಪುಣ್ಯಸ್ಮರಣೆ. ಅವತ್ತಿನ ದಿವಸ ಬಹಳಷ್ಟು ವಿಶೇಷವಾಗಿ ಅವತ್ತು 4 ಗಂಟೆಗೆ ರಥೋತ್ಸವ ವಾದ್ಯ ವೈಭವಗಳ ಮೂಲಕ ರಥೋತ್ಸವ ಜರುಗುತ್ತೈತಿ. ಅದರ ನಂತರ ಸಂಗೀತ ಸಂಜೆ ಅಂತ ತಿಳ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಸಂಗೀತ ಸಂಜೆಯಲ್ಲಿ ನಮ್ಮ ಮಹನ್ಯ ಪಾಟೀಲ್, ಆಮೇಲೆ 21ನೇ ಸೀಸನ್ದೊಳಗೆ ವಿನ್ನರ್ ಆಗಿರುವಂಥವ್ರು ತಾಯಿ ಹಿರೇಮಠ, ಶಿವಾನಿ ಹಿರೇಮಠ, ಆ ಬಾಲಕಿ, ಇಬ್ಬರು ಬಾಲಕಿಯರು ಅವರಿಗೆ ವೇದಿಕೆಯನ್ನು ಕೊಟ್ಟು ಅವರಿಗೆ ಕಲಾವಿದರನ್ನು ಪ್ರೋತ್ಸಾಹಿಸುವಂಥ ಕಾರ್ಯಕ್ರಮ. ಮತ್ತು ಹರ್ಲಾಪುರದ ಮಲ್ಲಕಂಬ, ನಮ್ಮ ಶಂಭಯ್ಯ ಹಿರೇಮಠ ಅವರ ಮಗ, ಅಮೋಘ ಭಾರತ ಅಂತ ತಿಳ್ಕೊಂಡು ಒಳ್ಳೆ ಅದ್ಭುತ ಸಾಧನೆ ಮಾಡ್ಯಾನ. ಆ ಯುವಕನಿಂದ ಮಲ್ಲಗಂಬ ಪ್ರದರ್ಶನ, ಹಿಂಗೆಲ್ಲ ಕಾರ್ಯಕ್ರಮಗಳನ್ನು ನಾವು ಇಟ್ಕೊಂಡೇವೆ. ದಿನಂಪ್ರತಿ ಎಲ್ಲ ಹಳ್ಳಿಗಳಿಗೆ ನಾವು ಸಂಚಾರ ಮಾಡ್ತಾ ಇದ್ದೇವೆ. ಎಲ್ಲ ಹಳ್ಳಿಯ ಭಕ್ತರು ತಮ್ಮದೇ ಆಗಿರುವಂಥ ರೊಟ್ಟಿ, ಸ್ವೀಟ್, ಕರ್ಚಿಕಾಯಿ, ಬೂಂದಿ ಹಿಂಗೆಲ್ಲ ಪ್ರಸಾದವನ್ನು ಕೂಡ ತೆಗೆದುಕೊಂಡು ಬರ್ತಾರೆ ಇಲ್ಲಿ ಪ್ರತಿ ವರ್ಷವೂ. ಎಲ್ಲ ಸುತ್ತಮುತ್ತಲಿನ ಎಲ್ಲ ಹಳ್ಳಿಯ ಭಕ್ತರು ಅವರದೇ ಆಗಿರುವಂಥ ಭಕ್ತಿಯಿಂದ ಬಸವ ಬುತ್ತಿ ಅನ್ನುವಂಥ ಪ್ರಸಾದವನ್ನು ಕೂಡ ಅಲ್ಲೇ ತೆಗೆದುಕೊಂಡು ಬಂದು ಪ್ರಸಾದ ಮಾಡ್ತಾರೆ. ಹೋದ ವರ್ಷ ವಿಶೇಷವಾಗಿ ನಮ್ಮ ಸಂಸಿ ಗ್ರಾಮದ ಭಕ್ತರು ಎಲ್ಲ ಭಕ್ತರಿಗೂ ಕೂಡ ಮಿರ್ಚಿ ಮಾಡಿಸಿರುವಂಥ ಒಂದು ಸೇವೆ ಕೂಡ ಆಗಿದೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಸ್ಮರಿಸಿ, ಹೀಗೆ ಭಕ್ತರ ಸಹಕಾರದಿಂದ ಆ ಜಾತ್ರೆ ನಡೀತೈತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ತದನಂತರ 31ನೇ ತಾರೀಕು ಕಡಿವಿನ ಕಾಳಗ 3 ಗಂಟೆಗೆ ಕಡಿವಿನ ಕಾಳಗ ಆದ ನಂತರ ಕುಂದಗೋಳದಿಂದ ಉಳಿವಿ ಕಡೆಗೆ ನಮ್ಮದು 11 ವರ್ಷ ಪಾದಯಾತ್ರೆ ಮುಗಿದೈತಿ. ಈ ವರ್ಷ 12ನೇ ವರ್ಷ ಕುಂದಗೋಳದಿಂದ ಉಳಿವಿ ಮಠ ನಾವು ಭಕ್ತರು ಎಲ್ಲರೂ ಸೇರ್ಕೊಂಡು ಪಾದಯಾತ್ರೆ ಹೋಗಿ ಉಳಿವಿ ಜಾತ್ರೆ ಮುಗಿಸಿ ಮತ್ತೆ ಇಲ್ಲಿ ಬರುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಹೀಗೆಲ್ಲ ಒಟ್ಟಾರೆಯಾಗಿ ಮಾಡುವಂಥ ಉದ್ದೇಶ ನಾಡಿನ ಒಳಿತಿಗಾಗಿ, ನಾಡಿನ ಲೋಕ ಕಲ್ಯಾಣಾರ್ಥಕವಾಗಿ ಬಸವಣ್ಣಜ್ಜನವರ ಜಾತ್ರಾ ಮೂಲಕ ಅವರನ್ನು ಸ್ಮರಿಸೋದು, ಭಕ್ತರಿಗೆಲ್ಲ ಒಳ್ಳೆಯದಾಗಲಿ, ಆ ರೈತನಿಗೆ ಉತ್ತಮ ಮಳೆ ಬೆಳೆ ಆಗಲಿ, ಸಮೃದ್ಧವಾಗಿ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮ ಹೊರತಾಗಿ ಅದು ಭಕ್ತಿಯ ಸನ್ಮಾರ್ಗದಲ್ಲಿ ಜನರನ್ನು ಕರೆತರುವಂಥ ಒಂದು ಕಾರ್ಯಕ್ರಮ. ಬೆಳಿಗ್ಗೆ ದಿನಾಲು 6 ಗಂಟೆಗೆ ಎಲ್ಲ ಸ್ವಾಮೀಜಿಗಳು ಸೇರಿ ಕುಂದಗೋಳ ಪ್ರತಿಯೊಂದು ವಾರ್ಡಿಗೆ ಪಾದಯಾತ್ರೆ ಮಾಡುವಂಥ ಒಂದು ಚಟ್ಟ ಕಟ್ಟುವ ಚಟವನ್ನು ಮಟ್ಟ ಹಾಕೋಣ ಮಠದಿಂದ ಎನ್ನುವಂಥ ಜನಜಾಗೃತಿ ಪಾದಯಾತ್ರೆಯನ್ನು ಕೂಡ ಅಲ್ಲಿ ನಾವು ಹಮ್ಮಿಕೊಳ್ತಾ ಇದ್ದೇವೆ. ಬೆಳಿಗ್ಗೆ 6 ಗಂಟೆಯಿಂದ 1 ತಾಸು ಪಾದಯಾತ್ರೆ, ತದನಂತರ ಮತ್ತು ಸಾಯಂಕಾಲ ಕಾರ್ಯಕ್ರಮಗಳು ಹೀಗೆ ನಡೀತಾ ಇದ್ದವು. ಎಲ್ಲ ಕಾರ್ಯಕ್ರಮಗಳಿಗೂ ಎಲ್ಲ ಹಳ್ಳಿಯ ಭಕ್ತರು, ಕುಂದಗೋಳ ಜನತೆ, ನಮ್ಮೆಲ್ಲ ಅಕ್ಕನ ಬಳಗ, ಎಲ್ಲ ನಮ್ಮ ಭಕ್ತರೊಂದ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ನಿತ್ಯ ಬಂದು ಆ ಕಾರ್ಯಕ್ರಮ ಯಶಸ್ವಿ ಮಾಡಿ ಅಂತ ಮಠದಿಂದ ತಮಗೆ ವಿನಂತಿಸ್ಕೊಳ್ತೇವೆ. ತಾವೆಲ್ಲ ಕಾರ್ಯಕ್ರಮ ಬಂದು ಎಲ್ಲರೂ ಯಶಸ್ವಿ ಮಾಡ್ರಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೇವೆ. ಇಷ್ಟೊತ್ತು ನಾವು ನೋಡೋದಾದ್ರೆ ಬಸವಣ್ಣಜ್ಜನವರ ಪವಾಡದ ಬಗ್ಗೆ ಕೇಳ್ತಾ ಬಂದ್ವಿ. ವಿಶೇಷವಾಗಿ ನೋಡೋದು ಏನಪ್ಪ ಅಂತಂದ್ರೆ ಪರಂಪರೆಯಿಂದ ನಡೆದುಕೊಂಡು ಬಂದಂಥ ಉಚಿತ ಶಿಕ್ಷಣ ಹಾಗೂ
ಊಟ ಮತ್ತು ವಸತಿಯನ್ನು ಕೊಡುವಂಥದ್ದು ಈ ಆಶ್ರಮದೊಳಗೆ ಐತಿ. ಹೀಗಾಗಿ ನಿಮ್ಮ ಮಕ್ಕಳನ್ನು ನೀವೇನಾದರೂ ಬಸವಣ್ಣಜ್ಜನವರ ಆಶ್ರಮದೊಳಗೆ ಅವ್ರಿಗೆ ಶಿಕ್ಷಣ ಕೊಡಿಸ್ಬೇಕು ಅನ್ನೋ ಆಸೆ ನಿಮಗೇನಾದರೂ ಇತ್ತಪ್ಪ ಅಂತಂತಂದ್ರೆ ಬಂದು ಬಸವಣ್ಣಜ್ಜ ಅವ್ರನ್ನ ಭೇಟಿಯಾಗರಿ. ನಮಸ್ಕಾರ.